ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಚೇತನನ್ನ ಹೇಗಾದ್ರೂ ಮಾಡಿ ಕೇಸಿಂದ ಬಚಾವ್ ಮಾಡ್ಬೇಕು ಅಂತ ಸೂರ್ಯ ತನ್ನ ಲಾಯರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ನಾನು ಅರುಣ್ ಕಡೆ ಲಾಯರ್‌ನ ಮೀಟ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರನೇ ಇಬ್ಬರಿಗೂ ರಾಜಿ ಆಗೋದಿಕ್ಕೆ ಅಂತ ಕರೆಸ್ತಾರೆ. ಆಗ ಸೂರ್ಯನ್ ಕಡೆ ಲಾಯರ್ ನೋಡಿ, ಚೇತನ ಒಬ್ಬ ಮಾಮೂಲಿ ಡ್ರೈವರ್, ಏನೋ ಗೊತ್ತಿಲ್ಲದೆ ಆಕ್ಸಿಡೆಂಟ್ ಆಗೋಗಿದೆ. ಅವ್ರ ಫ್ಯಾಮಿಲಿ ಅವ್ರನ್ನ ನಂಬಿ ಜೀವನ ಮಾಡ್ತಿದೆ. ನಾವೇ ಇದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲೇ ಮುಗ್ಸಿದ್ರೆ ಒಳ್ಳೇದಲ್ವಾ? ಇದರಿಂದ ಇಬ್ರಿಗೂ ಒಳ್ಳೇದು ಅಂತ ಲಾಯರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅರುಣ್ಗೆ ಕೋಪ ಬರ್ತಿರುತ್ತೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಮೀನಾ ಚೇತನನ್ನ ಕರ್ಕೊಂಡ್ ಅಲ್ಲಿಗ್ ಬರ್ತಾರೆ. ಅವನನ್ನ ನೋಡ್ತಿದ್ದಂಗೆ ಅರುಣ್ ಗುರಾಯಿಸೋದಕ್ಕೆ ಶುರು ಮಾಡ್ತಾನೆ. ಅರುಣ್, ನಿಮ್ ಕಡೆಯಿಂದ ನೀವೇನ್ ಹೇಳ್ತೀರಾ ಅಂತ ಸೂರ್ಯನ್ ಪರ ಇರೋ ಲಾಯರ್ ಕೇಳ್ಬೇಕಾದ್ರೆ ನಾನೇನ್ ಮೇಡಮ್ ಹೇಳೋದು, ಈ ಕೇಸ್ ಕೋರ್ಟ್ಗೆ ಹೋದ್ರು ತುಂಬಾ ಎಳೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಮೀಟಿಂಗ್ಗೆ ಒಪ್ಕೊಂಡೆ. ನಾನು ನಮ್ಮಮ್ಮನ ಕಳ್ಕೊಂಡಿದೀನಿ, ನನ್ಗೆ ಸರಿಯಾದ ನ್ಯಾಯ ಸಿಗ್ಬೇಕು ಅಂತ ಅರುಣ್ ಹೇಳ್ತಾನೆ. ಮೇಡಮ್, ನಾವು ನ್ಯಾಯ ಬೇಕು ಅಂತ ಬಂದಿದೀವಿ, ಅವ್ರಿಗೆ ನ್ಯಾಯ ಕೊಡ್ಸಕ್ ಹೋಗಿ ನಮ್ಗೆ ಅನ್ಯಾಯ ಮಾಡ್ಬೇಡಿ ಅಂತ ಸೂರ್ಯ ಕೇಳ್ಕೊತಾನೆ. ನೋಡಿ, ಈ ಕೇಸ್ ಏನಾದ್ರೂ ಕೋರ್ಟ್ಗೆ ಹೋಗಿದ್ರೆ 3 ತರ ತೀರ್ಪು ಬರೋ ಚಾನ್ಸಸ್ ಇದೆ. ಮೊದಲನೇದು, ಡ್ರೈವರ್ದು ತಪ್ಪಿಲ್ಲ ಅಂತ ಬರ್ಬೋದು, ಇಲ್ಲಾಂದ್ರೆ ಡ್ರೈವರು ಗೊತ್ತಿಲ್ಲದೆ ಆಕ್ಸಿಡೆಂಟ್ ಮಾಡಿರ್ಬೋದು ಅಂತ ಬರ್ಬೋದು, ಇಲ್ಲ ಇದೆಲ್ಲ ಡ್ರೈವರ್ದೇ ತಪ್ಪು ಅಂತಾನೂ ಆಗ್ಬೋದು. ಆದ್ರೆ ಚೇತನ್ ಹತ್ರ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಕಾರ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ. ಆ ಟೈಮಲ್ಲಿ ಅವರು ಕುಡ್ದು ಸಹ ಇರ್ಲಿಲ್ಲ. ಆ ಏರಿಯಾದಲ್ಲಿ ಏನ್ ಸ್ಪೀಡ್ ಲಿಮಿಟ್ ಇದೆಯೋ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋ ಚಾನ್ಸಸ್ ಇಲ್ಲ ಅಲ್ವಾ ಸರ್ ಅಂತ ಸೂರ್ಯನ್ ಪರ ಲಾಯರ್ ಕೇಳ್ಬೇಕಾದ್ರೆ ಹೌದು ಮೇಡಮ್ ಅಂತ ಅರುಣ್ ಕಡೆ ಲಾಯರ್ ಹೇಳ್ತಿರ್ತಾರೆ. ಹಾಗೆ ಫೈನ್ ಅಮೌಂಟ್ ಕಟ್ಟಿಸ್ಕೋತಾರೆ. ಆ ಫೈನ್ ಅಮೌಂಟ್ ಎಷ್ಟು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ಅಂತ ಲಾಯರ್ ಮೇಡಮ್ ಹೇಳ್ಬೇಕಾದ್ರೆ, ಮೇಡಮ್ ಎಷ್ಟು ದುಡ್ಡು ಕೇಳ್ತಾರೆ ಅಂತ ನೀನಾ ಕೇಳ್ತಾಳೆ. ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ಹೇಳಕ್ ಆಗಲ್ಲ, ಆದ್ರೆ ಸತ್ತಿರೋರ್ ವಯಸ್ಸು, ಅವರು ಏನ್ ಸಂಪಾದನೆ ಮಾಡ್ತಿದ್ರು, ಅವ್ರನ್ನ ನಂಬಿ ಎಷ್ಟು ಜನ ಇದ್ರು, ಇದನ್ನೆಲ್ಲ ಕೋರ್ಟು ಕನ್ಸಿಡರ್ ಮಾಡಿ ಆ ಜೀವ ಹೋಗಿರೋದ್ರಿಂದ ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ತೀರ್ಮಾನ ಮಾಡಿ ಒಂದು ಫೈನ್ ಅಮೌಂಟ್ ನ ನಿರ್ಧಾರ ಮಾಡ್ತಾರೆ. ನಾವು ಆ ಅಮೌಂಟ್ ನ ನಿರ್ಧಾರ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಲಾಯರ್ ಹೇಳ್ತಿರ್ತಾರೆ. ಏನ್ ಸರ್ ಈ ರೀತಿ ಹೇಳ್ತಾ ಇದೀರಾ? ದುಡ್ಡು ಕೊಟ್ಟಿದ ತಕ್ಷಣ ನಮ್ಮಮ್ಮ ವಾಪಸ್ ಬಂದ್ಬಿಡ್ತಾರ? ನನ್ಗೆ ದುಡ್ಡೆಲ್ಲ ಬೇಡ, ನಮ್ಮಮ್ಮನ ಸಾಯಿಸಿರೋನು ಜೈಲ್ಗೆ ಹೋಗ್ಬೇಕು ಅಷ್ಟೇ ಅಂತ ಅರುಣ್ ಹೇಳ್ತಿರ್ತಾನೆ. ಇದ್ರಿಂದ ಚೇತನ ತುಂಬಾ ಭಯ ಪಡ್ತಿರ್ತಾನೆ. ಅರುಣ್, ನಿಮ್ ಎಮೋಷನ್ ನನ್ಗೆ ಅರ್ಥ ಆಗತ್ತೆ, ಆದ್ರೆ ಅವ್ರಿಗೆ ಜೈಲ್ ಆಗತ್ತೆ ಅನ್ನೋದು ಡೌಟ್ ಇದೆ, ಆದ್ರೆ ಫೈನ್ ಮಾತ್ರ ಹಾಕೇ ಹಾಕ್ತಾರೆ. ಅದಕ್ಕೆ ಸುಮ್ನೆ ಯಾಕೆ ಇದಕ್ಕೆಲ್ಲ ಕೋರ್ಟ್ಗೆ ಹೋಗ್ಬೇಕು, ಅದಕ್ಕೆ ಅದನ್ನ ಇಲ್ಲೇ ಮುಗ್ಸೋಣ ಅಂತ ಬಂದಿದೀವಿ ಅಂತ ಲಾಯರ್ ಹೇಳ್ಬೇಕಾದ್ರೆ, ಏನ್ ಮೇಡಮ್ ನಮ್ಮ ಅಮ್ಮಂಗೆ ಸಾಯೋ ವಯಸ್ಸಾಗಿತ್ತಾ? ಅವ್ರಿಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಇರ್ಲಿಲ್ಲ, ಇನ್ನು ಎಷ್ಟು ವರ್ಷ ಬಾಳಿ ಬದುಕ್ಬೇಕಾಗಿತ್ತು. ಅವರು ಸಂಪಾದನೆ ಮಾಡದೇ ಇರ್ಬೋದು, ಆದ್ರೆ ನಾನು ಸಂಪಾದನೆ ಮಾಡ್ತಿದ್ದೆ, ಅದಕ್ಕೆ ಕಾರಣನೇ ಅವರೇ ತಾನೆ. ನನ್ನನ್ನ ಒಂಟಿಯಾಗಿ ಒಬ್ರೇ ಕಷ್ಟಪಟ್ಟು ನನ್ನನ್ನ ಓದ್ಸಿದ್ದಾರೆ, ಅವ್ರನ್ನ ಸಾಯಿಸಿದ್ ಇವ್ನೇ ತಾನೆ ಅಂತ ಅರುಣ್ ಹೇಳ್ಬೇಕಾದ್ರೆ, ಯಾರು ಯಾರನ್ನು ಸಾಯಿಸಿಲ್ಲ, ಇದ್ರಲ್ಲಿ ಅವ್ರದ್ದು ತಪ್ಪಿದೆ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಏಯ್ ಏನ ನಮ್ಮಮ್ಮ ಮಾಡಿರೋ ತಪ್ಪು, ಏನ ಮಾಡಿದ್ರು ಅಂತ ಅರುಣ್ ರೇಗಾಡ್ಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ರಿ ಅಂತ ಕನಕ ಹೇಳ್ತಿರ್ತಾಳೆ. ಆಗ ಅರುಣ್ ಕನಕನ್ನ ಗುರಾಯಿಸ್ತಿರ್ತಾನೆ. ಇದನ್ನ ಮೀನಾ ನೋಡ್ತಾಳೆ. ಅರುಣ್, ಯಾಕೆ ಈ ರೀತಿ ಕೋಪ ಮಾಡ್ಕೋತಿದ್ದೀರಾ? ಇಲ್ಲಿ ಮಾತಾಡಕ್ ತಾನೇ ಬಂದಿರೋದು. ಹೇಳ್ಬೇಕು ಅಂದ್ರೆ ನಿಮ್ ಅಮ್ಮಂದು ತಪ್ಪಿದೆ, ಅವರು ಫೋನ್ ಅಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡಿದ್ದಾರೆ, ಹೇಳಿ ಸರ್, ನಿಮ್ ಕಡೆಯವ್ರಿಗೆ ಹೇಳಿ ಅಂತ ಲಾಯರ್ ಮೇಡಮ್ ಹೇಳ್ತಿರ್ತಾರೆ. ಹೌದು ಅರುಣ್, ಆ ಏರಿಯಾ CCTV ಫೋಟೇಜ್ ಅಲ್ಲಿ ಚೆಕ್ ಮಾಡಿದಿಕ್ಕೆ ಇನ್ಸ್ಪೆಕ್ಟರ್ ನಮ್ಗೆ ಈ ವಿಷಯನ ಹೇಳಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ನಾನು ತುಂಬಾ ಸಲಿ ಹಾರ್ನ್ ನೋಡ್ದೆ ಮೇಡಮ್, ಆದ್ರೆ ಅವರು ಸರಿಯಾಗಿ ಗಮನಿಸ್ಲಿಲ್ಲ ಅಂತ ಚೇತನ ಹೇಳ್ತಿರ್ತಾನೆ. ಅದಕ್ಕೆ ನಮ್ಮಮ್ಮನ್ನ ಸಾಯಿಸ್ಬಿಟ್ಟ? ನೀನ್ ಮಾಡಿರೋ ಕೊಲೆಗೆ ಕಾರಣ ಹೇಳ್ತಿದ್ಯಾ? ಏಯ್, ನೀವೆಲ್ರೂ ಪ್ಲಾನ್ ಮಾಡಿನೇ ಇದನ್ನೆಲ್ಲ ಮಾಡಿರೋದು, ಅದ್ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಅರುಣ್ ಹೇಳ್ತಿರ್ತಾನೆ. ಮೇಡಮ್, ನಾವಿಲ್ಲಿ ಯಾರು ಪ್ಲಾನ್ ಮಾಡಿಲ್ಲ, ಇದು ಒಂದು ಆಕ್ಸಿಡೆಂಟ್. ಅದ್ರಲ್ಲೂ ಅವ್ರ ಅಮ್ಮ ಕಾರ್ ಬರೋದನ್ನ ನೋಡಿದಿದ್ರೆ ಇದೆಲ್ಲ ನಡೀತಾ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೇಡಮ್ ಈ ಕೇಸು ನನಗೂ ಮತ್ತೆ ಚೇತನನ್ ಮಧ್ಯೆ ನಡೀತಾ ಇರೋದು, ಮಧ್ಯದಲ್ಲಿ ಇವನನ್ನ ಮಾತಾಡ್ಬೇಡ ಅಂತ ಹೇಳಿ ಮೊದ್ಲು ಇವ್ರನ್ನ ಇಲ್ಲಿಂದ ಆಚೆಗೆ ಹಾಕಿ ಅಂತ ಅರುಣ್ ಹೇಳ್ಬೇಕಾದ್ರೆ, ನೋಡಿ ಅರುಣ್, ಅವ್ರು ಇಲ್ಲಿ ಜಗಳ ಮಾಡ್ಬೇಕು ಅಂತ ಬಂದಿಲ್ಲ, ಚೇತನ ಅಣ್ಣಂಗೋಸ್ಕರ ಮಾತಾಡೋದಕ್ಕೆ ಅಂತ ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸ್ವಲ್ಪ ಸಮಾಧಾನದಿಂದ ಇರ್ರಿ ಅಂತ ಕನಕ ಅರುಣ್ಗೆ ಹೇಳ್ಬೇಕಾದ್ರೆ, ಅರುಣ್ ಮತ್ತೆ ಕೋಪದಿಂದ ಕನಕನ್ನ ಗುರಾಯಿಸ್ತಾನೆ. ಕನಕ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಇದನ್ನ ಸೂರ್ಯ ಕೂಡ ಗಮನಿಸ್ತಾನೆ. ನೋಡಿ ಮೇಡಮ್, ಜೈಲ್ಗೆ ಕಳ್ಸದ್ ಬೇಡ ಅಂತಿದ್ದೀರಾ, ಹಾಗಿದ್ಮೇಲೆ ನಾನ್ ಏನ್ ಮಾಡ್ಬೇಕು ಅಂತ ಅರುಣ್ ಕೇಳ್ತಾನೆ. ಅವ್ರು ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡಿ, ಇದೊಂದೇ ದಾರಿ ಅಂದ್ಮೇಲೆ ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ ಅಂತ ಕನಕ ಹೇಳ್ತಾಳೆ. ಆಗ ಅರುಣ್ ಮತ್ತೆ ಕೋಪದಿಂದ ಗುರಾಯಿಸ್ಬೇಕಾದ್ರೆ ಇಲ್ಲೇನೋ ತಪ್ಪಾಗಿ ನಡೀತಿದೆ ಅಂತ ಸೂರ್ಯನ್ಗೆ ಕನ್ಫರ್ಮ್ ಆಗೋಗುತ್ತೆ. ಆಗ ಅರುಣ್ ತುಂಬಾ ಹೊತ್ತು ಯೋಚನೆ ಮಾಡಿ, ಸರಿ
ನೀವ್ ಹೇಳೋದಕ್ಕೆ ನಾನು ಒಪ್ಕೋತೀನಿ. ದುಡ್ಡು ಕೊಟ್ಟಿದ ತಕ್ಷಣ ನಮ್ಮ ಅಮ್ಮನ್ ಜೀವ ಬರಲ್ಲ. ಆದ್ರೆ ಆ ದುಡ್ಡು ಕೊಡೋದೇ ಇವನ್ಗೆ ದೊಡ್ಡ ಶಿಕ್ಷೆ ಆಗಿರ್ಬೇಕು. ಅದಕ್ಕೆ ನಾನು ಇದಕ್ಕೆ ಒಪ್ಕೋತಾ ಇದೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಸರಿ ಅಮೌಂಟ್ ಎಷ್ಟ್ ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ ಅಂತ ಲಾಯರ್ ಹೇಳ್ತಾರೆ. ಮೊದ್ಲು ಅವನಿಂದ ಎಷ್ಟ್ ಕೊಡಕ್ಕಾಗತ್ತೆ ಕೇಳಿ ಅಂತ ಅರುಣ್ ಹೇಳ್ತಾನೆ. ಚೇತನ ನೀವ್ ಎಷ್ಟ್ ಕೊಡ್ತೀರಾ ಹೇಳಿ ಅಂತ ಲಾಯರ್ ಕೇಳ್ಬೇಕಾದ್ರೆ, ಮೇಡಮ್ ಅದೇನಂದ್ರೆ ಅಂತ ಚೇತನ ಹೇಳ್ತಾನೆ. ಮೇಡಮ್ ಒಂದ್ ನಿಮಿಷ ಅಂತ ಹೇಳ್ತಾ ಸೂರ್ಯ ಚೇತನನ್ನ ಕರ್ಕೊಂಡು ಆಚೆಗೆ ಹೋಗ್ತಾನೆ. ಹಾಗೆ ಆಚೆ ಕಡೆ ಸ್ವಲ್ಪ ಮಾತಾಡ್ಕೊಂಡು ಸೂರ್ಯ ಚೇತನನ್ನ ವಾಪಸ್ ಕರ್ಕೊಂಡ್ ಬಂದು, ಈಗ ನೀನ್ ಹೇಳು ಅಂತ ಹೇಳ್ತಾನೆ. ಮೇಡಮ್ ನಾನ್ ಹೇಗಾದ್ರೂ ಅಡ್ಜಸ್ಟ್ ಮಾಡಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಚೇತನ ಹೇಳ್ಬೇಕಾದ್ರೆ, ಏನ 1 ಲಕ್ಷನ ಅಂತ ಅರುಣ್ ಹೇಳ್ತಿರ್ತಾನೆ. ಹೌದು ಮೇಡಮ್, ಅದು ಒಟ್ಟಿಗೆ ಕೊಡಕ್ಕಾಗೋದಿಲ್ಲ, ತಿಂಗ್ಳು ಒಂದ್ 5-5 ಸಾವಿರ ಕೊಡ್ತೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಏನ 1 ಲಕ್ಷನ ಅಷ್ಟೇನಾ ನಮ್ಮ ಅಮ್ಮನ್ ಬೆಲೆ? ಮೇಡಮ್ ಇದೆಲ್ಲ ಆಗೋ ತರ ಕಾಣಿಸ್ತಿಲ್ಲ, ನಾನ್ ಕೋರ್ಟ್ ಅಲ್ಲಿ ಹೋಗಿ ಮಾತಾಡ್ಕೋತೀನಿ ಅಂತ ಅರುಣ್ ಹೇಳ್ತಾನೆ. ಯಾಕೆ ಅರುಣ್ ಇಷ್ಟೊಂದ್ ಕೋಪ ಮಾಡ್ಕೋತಾ ಇದೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಲಾಯರ್ ಹೇಳ್ಬೇಕಾದ್ರೆ, ನಮ್ಮ ಅಮ್ಮನ್ ಜೀವನ ಇಷ್ಟೊಂದ್ ಚೀಪ್ ಆಗಿ ನೋಡ್ತಾ ಇದ್ದಾನೆ ಇವನು ಅಂತ ಅರುಣ್ ಕೋಪ ಮಾಡ್ಕೋತಾನೆ. ಮೇಡಮ್ ಪ್ರಪಂಚದಲ್ಲಿ ಎಷ್ಟೇ ದುಡ್ಡು ಕೊಟ್ರುನು ಒಂದ್ ಜೀವನ ವಾಪಸ್ ತರೋದಕ್ಕಾಗೋದಿಲ್ಲ, ಅದ್ ನಮ್ಗೂ ಚೆನ್ನಾಗ್ ಗೊತ್ತಿದೆ. ಅದ್ರಲ್ಲೂ ತಾಯಿ ಜೀವಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಚೇತನನಿಂದ ಏನಾಗುತ್ತೋ ಅದನ್ನ ಕೊಡ್ತಾನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್ ಏನೋ ಭಿಕ್ಷೆ ಹಾಕ್ತಿದ್ಯಾ ಅಂತ ಅರುಣ್ ಕೇಳ್ಬೇಕಾದ್ರೆ, ನೋಡು ನೀನ್ ಕಿರ್ಚ್ಬೇಡ, ಅವನಿಂದ ಏನ್ ಸಾಧ್ಯನೋ ಅದನ್ನ ಹೇಳ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಇವಾಗ ನಾನೊಂದ್ ಮಾತ್ ಹೇಳ್ತೀನಿ, ಅದನ್ನ ಕೇಳ್ತೀಯ ಅಂತ ಅರುಣ್ ಹೇಳ್ದಾಗ, ಏನದು ಅಂತ ಸೂರ್ಯ ಕೇಳ್ತಾನೆ. ನಿನಗೂ ಅಪ್ಪ ಇದಾರ್ ತಾನೆ, ಅವ್ರನ್ನ ಕರ್ಕೊಂಡ್ ಬಂದು ಮಧ್ಯ ರೋಡಲ್ಲಿ ನಿಲ್ಸು, ನಾನು ಅವ್ರ ಮೇಲೆ ಗಾಡಿ ಹತ್ಸಿ ಅವ್ರನ್ನ ಸಾಯಿಸ್ತೀನಿ, ಅವಾಗ ಜೀವಕ್ಕೆ ಜೀವ ಸರಿ ಹೋಗುತ್ತೆ, ಮಾಡ್ತೀಯಾ ಅಂತ ಅರುಣ್ ಕೇಳ್ತಾನೆ. ಇದರಿಂದ ಸೂರ್ಯಂಗೆ ಕೋಪ ಬಂದು ಅರುಣ್ ಕತ್ತಿನ ಪಟ್ಟಿಗೆ ಕೈ ಹಾಕ್ತಾನೆ. ಎಷ್ಟೋ ಧೈರ್ಯ ನಿಂಗೆ, ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲಾಯರ್ಗಳು ಮತ್ತೆ ಅಲ್ಲಿರೋರೆಲ್ರೂ ಸೇರಿ ಸೂರ್ಯ ಮತ್ತೆ ಅರುಣನ್ನ ಬಿಡಿಸ್ತಾರೆ. ನಮ್ಮ ಅಪ್ಪನ್ನೇ ಸಾಯಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಮೊದ್ಲು ನಿನ್ನೆ ಸಾಯಿಸ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಬೇಡ ಭಾವ ಅಂತ ಕನಕ ಹೇಳ್ತಿದ್ದಂಗೆ ಅರುಣ್ ಕನಕನ್ನ ನೋಡ್ತಿದ್ರೆ, ಸೂರ್ಯ ಮಾತ್ರ ಕನಕನ್ಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡು ಸುಮ್ನಾಗ್ಬಿಡ್ತಾನೆ. ಏನ್ ನೀವು ಇಲ್ಲಿ ಜಗಳ ಮಾಡಕ್ ಬಂದಿದ್ದೀರಾ ಅಂತ ಲಾಯರ್ ಹೇಳ್ಬೇಕಾದ್ರೆ, ಏನ್ ಮೇಡಮ್ ಇವ್ರು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅರುಣ್ ಕಡೆ ಲಾಯರ್ ಕೇಳ್ತಿರ್ತಾರೆ. ಅಲ್ಲ ಸರ್, ನಿಮ್ ಕ್ಲೈಂಟ್ ಯಾಕೆ ಸರ್ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಸೂರ್ಯನ್ ಕಡೆ ಲಾಯರ್ ಹೇಳ್ತಿರ್ತಾರೆ. ನಮ್ಮ ಅಪ್ಪನ್ ಬಗ್ಗೆ ನಾನ್ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕೋಪ ಬರ್ತಿದೆ ತಾನೆ, ಬರೀ ಹೇಳಿದಕ್ಕೆ ನಿಂಗೆ ಇಷ್ಟೊಂದ್ ಕೋಪ ಬರ್ತಿದೆ, ಹಾಗಿದ್ಮೇಲೆ ಈಗ ನನ್ನ ಅಮ್ಮ ನನ್ ಜೊತೆಲಿಲ್ಲ, ನನಗ್ ಕೋಪ ಬರೋದಿಲ್ವಾ ಅಂತ ಅರುಣ್ ಕೇಳ್ತಾನೆ. ಸರ್ ಅದಕ್ಕೆ ಅಂತ ನೀವ್ ಹಿಂಗ ಮಾತಾಡೋದು, ಇದು ಸರಿ ಬರೋದಿಲ್ಲ, ನೀವ್ ಸುಮ್ನೆ ಕೋರ್ಟ್ಗೆ ಹೊರಟೋಗ್ಬಿಡಿ ಅಂತ ಲಾಯರ್ ಹೇಳ್ತಾರೆ. ಅಯ್ಯೋ ಮೇಡಮ್ ಹಂಗೆಲ್ಲ ಮಾಡ್ಬೇಡಿ ಮೇಡಮ್, ಕೈ ಮುಗಿತೀನಿ ಮೇಡಮ್ ಅಂತ ಹೇಳ್ಕೊಂಡು ಚೇತನ ಮತ್ತೆ ಅವ್ರ ಮನೆಯವರೆಲ್ರು ಲಾಯರ್ ಹತ್ರ ಹೋಗಿ ಕೇಳ್ಕೊತಿರ್ತಾರೆ. ನೋಡಿ ಬಂದಿರೋ ಜಾಗದಲ್ಲಿ ಇಬ್ರು ಈ ರೀತಿ ಜಗಳ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ ಅಂತ ಲಾಯರ್ ಹೇಳ್ಬೇಕಾದ್ರೆ, ಸಾರಿ ಮೇಡಮ್ ಇವ್ರು ಮಾಡಿದ ತಪ್ಪೆ, ನೀವ್ ಮಾತಾಡಿ ಮೇಡಮ್, ಇವ್ರೇನು ಮಾತಾಡೋದಿಲ್ಲ, ನಾನ್ ನೋಡ್ಕೋತೀನಿ ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಸಮಾಧಾನ ಮಾಡಿ ಮಾತಾಡ್ತಾಳೆ. ಆಗ ಲಾಯರ್ ಮೇಡಮ್ ಅರುಣ್ಗೆನೆ ಒಂದು ದುಡ್ಡನ್ನ ಫಿಕ್ಸ್ ಮಾಡು ಅಂತ ಹೇಳಿದಾಗ, ಅರುಣ್ 25 ಲಕ್ಷ ಕೊಡು ಅಂತ ಹೇಳ್ತಾನೆ. ಆಗ ಲಾಯರ್ಗಳು ಮತ್ತೆ ಸೂರ್ಯ ಮೀನಾ ಅವ್ರೆಲ್ರು ಎಷ್ಟೇ ಹೇಳಿದ್ರೇನೋ ಅರುಣ್ ಕೇಳ್ದೆ ನನ್ಗೆ 25 ಲಕ್ಷ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಮೇಡಮ್ ನನ್ ಜೀವನದಲ್ಲಿ 1 ಲಕ್ಷನೇ ನಾನ್ ಸರಿಯಾಗಿ ನೋಡಿಲ್ಲ, ಅಂತದ್ರಲ್ಲಿ ಇಷ್ಟೇ ದುಡ್ಡನ್ನ ಎಲ್ಲಿಂದ ಕೊಡ್ಲಿ ಅಂತ ಚೇತನ ಕೇಳ್ಬೇಕಾದ್ರೆ, ನೋಡಿ ನೀವು ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅರುಣ್, ಅವರು ಪಾಪ ಡ್ರೈವರ್, ಅವ್ರಿಗೆ ಅವ್ರ ಜೀವನ ಮಾಡೋದೇ ಕಷ್ಟ ಆಗಿದೆ, ಅಂತದ್ರಲ್ಲಿ ಇಷ್ಟು ದುಡ್ಡೆಲ್ಲ ಎಲ್ಲಿ ಕೊಡ್ತಾರೆ ಅಂತ ಲಾಯರ್ ಕೇಳ್ತಿರ್ತಾರೆ. ಮೇಡಮ್ ನಾವೆಲ್ಲ ಮಾಮೂಲಿ ಡ್ರೈವರ್ಗಳು, ಸರಿಯಾಗಿ ಓದಿಲ್ದಿರೋದ್ರಿಂದ ನಮ್ಗೆ ಇಂಥ ಕೆಲ್ಸ ಸಿಕ್ಕಿದೆ, ನಾವ್ ಚೆನ್ನಾಗ್ ಓದಿದಿದ್ರೆ ಒಳ್ಳೆ ಸೂಟು ಬುಟ್ಟು ಹಾಕೊಂಡು ಕಾರಲ್ಲೇ ಓಡಾಡ್ತಿದ್ವೋ ಏನೋ, ಆದ್ರೆ ನಾವ್ ಇವಾಗ ಇನ್ನೊಬ್ರಿಗೆ ಕಾರ್ ಓಡ್ಸಂಗಾಗಿದೆ. ದಿನ ಪೂರ್ತಿ ದುಡಿದ್ರೆ ರಾತ್ರಿ ಆಗೋಷ್ಟೊತ್ಗೆ ಮೈಕೈ ಎಲ್ಲ ತುಂಬಾನೇ ನೋವಾಗತ್ತೆ ಮೇಡಮ್, ಅದೇ ನೋವಲ್ಲಿ ಮಲ್ಕೋತೀವಿ, ಅದೇ ನೋವಲ್ಲಿ ಎದ್ದೇಳ್ತೀವಿ, ಇದೆಲ್ಲ ನಮ್ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಅಲ್ವಾ ಮೇಡಮ್, ಇದ್ರಲ್ಲಿ ಏನ್ ವರಮಾನ ಬರುತ್ತೋ ನನ್ಗಂತೂ ಗೊತ್ತಿಲ್ಲ, ಅದ್ರಲ್ಲಿ ಡೈಲಿ ದುಡ್ಡು ಸಿಗತ್ತೆ ಅನ್ನೋ ಗ್ಯಾರಂಟಿನೂ ಇರೋದಿಲ್ಲ, ಒಂದೊಂದ್ಸಲಿ ಬಾಡಿಗೆ ಸಿಗತ್ತೆ, ಒಂದೊಂದ್ಸಲಿ ಬಾಡಿಗೆ ಸಿಗೋದಿಲ್ಲ, ಅದ್ರಲ್ಲೂ ಮನೆ ಖರ್ಚನ್ನ ಮೇಂಟೈನ್ ಮಾಡ್ಬೇಕು, ಮಕ್ಳು ಓದು, ಆಸ್ಪತ್ರೆಗೆ ಅಂತ ಸಾಲ ತಗೊಂಡಿರೋದು, ಇದನ್ನೆಲ್ಲ ಕಟ್ಟೋಷ್ಟ್ರಲ್ಲಿ ನಾವ್ ದುಡ್ದಿರೋದು ಯಾವ್ದಕ್ಕೂ ಸಾಕಾಗೋದಿಲ್ಲ ಮೇಡಮ್ ಅಂತ ಸೂರ್ಯ ಒಬ್ಬ ಡ್ರೈವರ್ಗೆ ಆಗೋಂತ ಕಷ್ಟಗಳನ್ನ ಲಾಯರ್ ಹತ್ರ ಹೇಳ್ಕೊತಾನೆ. ಹಾಗೆ ನೀವೇ ಸ್ವಲ್ಪ ಮನ್ಸ್ ಮಾಡಿ ಅವ್ರನ್ನ ನೋಡಿ ಕೇಳಿ ದುಡ್ನ ಅಂತ ಸೂರ್ಯ ಹೇಳ್ತಿರ್ತಾನೆ. ಅರುಣ್ ನೀವ್ ಕೇಳ್ತಾ ಇರೋ ದುಡ್ಡು ನನ್ಗೂ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ, ಅವ್ರಿಗೆ ಫಿಕ್ಸೆಡ್ ಅಮೌಂಟು ಇಲ್ಲ ಬರ್ತಾ ಇಲ್ಲ, ಅವ್ರು ಅಂತ ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಸ್ವಲ್ಪ ನೀವೇ ಅವ್ರ ಮೇಲೆ ಕರುಣೆ ತೋರಿಸ್ಬೇಕು ಅಂತ ಲಾಯರ್ ಹೇಳ್ತಾರೆ. ನಮ್ಮ ಅಮ್ಮನ್ ಜೀವಕ್ಕೆ ಬೆಲೆ ಕಟ್ತಾರ ನೋಡಿ ಮೇಡಮ್ ಇವ್ರು ಅಂತ ಅರುಣ್ ಹೇಳ್ತಿರ್ತಾನೆ. ನೋಡಿ ಅವ್ರಿಂದ ಸಾಧ್ಯ ಆದ್ರೆ ಕೊಡ್ತಿರ್ಲಿಲ್ವಾ ಅಂತ ಲಾಯರ್ ಹೇಳ್ತಾರೆ. ಸರಿ ಮೇಡಮ್ ಆಯ್ತು, ಕೊನೆಯದಾಗಿ 5 ಲಕ್ಷ ರೂಪಾಯಿ ಕೊಡಿ ಅಂತ ಅರುಣ್ ಹೇಳ್ತಾನೆ. ಏನ್ ಮೇಡಮ್ ಇವ್ರು
ಸ್ವಲ್ಪನೂ ಮನ್ಸಾಕ್ಷಿ ಇಲ್ದೆ ಈ ರೀತಿ ಕೇಳ್ತಿದಾರಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ಪ್ಲೀಸ್ ಭಾವ, ಹೇಗಾದ್ರೂ ಮಾಡಿ ಇದನ್ನ ಇಲ್ಲೇ ಮುಗ್ಸಿ ಅಂತ ಕನಕ ಕೇಳ್ಕೊತಾಳೆ. 5 ಲಕ್ಷ ಅಲ್ಲ, ಆಗುತ್ತಾ ಕನಕ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಿ ಇದಕ್ಕಿಂತ ಕಮ್ಮಿ ತಗೊಳೋದಕ್ಕೆ ನಾನ್ ರೆಡಿ ಇಲ್ಲ ಅಂತ ಅರುಣ್ ಹೇಳ್ತಾನೆ. 5 ಲಕ್ಷ ಈಗ್ಲೇ ಬೇಕು ಅಂದ್ರೆ ಹೇಗ್ ಮೇಡಮ್ ಅಂತ ಚೇತನ ಕೇಳ್ಬೇಕಾದ್ರೆ, ನೋಡು 1 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ದುಡ್ಡು ಕೊಟ್ರೆ ಇದನ್ನ ಇಲ್ಲೇ ಬಿಟ್ಬಿಡ್ತೀನಿ ಅಂತ ಅರುಣ್ ಹೇಳ್ತಾನೆ. ಅದಕ್ಕೆ ಸೂರ್ಯ ಮತ್ತೆ ಚೇತನ ಇಬ್ರು ಒಪ್ಕೊಂಡಾಗ ಲಾಯರ್ ಇಬ್ರು ಕೈಗೂ ಒಂದೊಂದ್ ಪೇಪರ್ನ ಕೊಟ್ಟು ಸೈನ್ ನ ಮಾಡಿಸ್ಕೊತಾರೆ. ಹಾಗೆ ಅರುಣ್ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆಗ್ ಬಂದಾಗ ರಂಗನಾಥ್ ಅವರು ಏನಾಯ್ತಪ್ಪ ವಿಷಯ ಹೋಗಿದ್ರಲ್ಲ ಅಂತ ಕೇಳ್ತಾರೆ. ಆಗ ಸೂರ್ಯ ಅಲ್ಲಿ ನಡೆದಿದ್ ವಿಷಯನೆಲ್ಲ ಹೇಳ್ತಾನೆ. ಏನಪ್ಪಾ ಇದು 5 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ, ಪಾಪ ಇದನ್ನ ಚೇತನನ್ ಕೈಯಿಂದ ಕೊಡಕ್ ಆಗುತ್ತಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏನ್ ಮಾಡೋದು ಮಾವ, ಅವ್ರು ಇದಕ್ಕಿಂತ ಕಡಿಮೆಗೆ ಒಪ್ಲೇ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಒಂದು ಜೀವ ಹೋಗಿದೆ ಅಂತಂದ್ರೆ ಅದಕ್ಕೆ 5 ಲಕ್ಷ ರೂಪಾಯಿವರೆಗೂ ಅವ್ರು ಬಂದ್ ಇಳ್ದಿರದೆ ಹೆಚ್ಚು ಅನ್ಕೋಬೇಕು. ನಾನ್ ಆಗಿದ್ರೆ 5 ಕೋಟಿ ಕೇಳ್ತಿದ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ಅದಕ್ಕೆ ಅಂತ ನಾನು ಕಾರ್ ಮುಂದೆ ಹೋಗಿ ನಿಂತ್ಕೊಂಡು ಸಾಯಿ ಅಂತ ಹೇಳ್ತಿದ್ಯೇನೋ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಅಮ್ಮ, ನಾನು ಹಂಗ್ ಹೇಳಿಲ್ಲ ಅಂತ ಮನೋಜ ಹೇಳಿದಾಗ, ನೀನೇನು ಹೇಳ್ಬೇಡ ಸುಮ್ನೆ ಕುತ್ಕೊಳ್ಳೋ ಅಂತ ಶಾಂತಿ ಹೇಳ್ತಾಳೆ. ಹೌದಮ್ಮ, ಇಷ್ಟೆಲ್ಲ ಆದ್ಮೇಲೆ ಕನಕ ಚೆನ್ನಾಗಿದ್ದಾಳ್ ತಾನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮವ ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ, ಅವಳು ಚೆನ್ನಾಗೇ ಇದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಹಾಗಲ್ಲಮ್ಮ, ಅರುಣ್ ಅವಳನ್ನ ಚೆನ್ನಾಗ್ ನೋಡ್ಕೋತಾ ಇದ್ದಾನೆ, ಏನು ಸಮಸ್ಯೆ ಇಲ್ಲ ತಾನೆ ಅಂತ ರಂಗನಾಥ್ ಅವರು ಕೇಳಿದಾಗ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಇದನ್ನ ಸೂರ್ಯ ಗಮನಿಸ್ತಾನೆ. ಯಾಕಪ್ಪಯ್ಯ ಹಿಂಗ್ ಕೇಳ್ತಾ ಇದ್ಯಾ ಅಂತ ಸೂರ್ಯ ಕೇಳಿದಾಗ, ಹಂಗಲ್ಲ ಕಣೋ, ಒಬ್ಬ ಮನುಷ್ಯ ಹಿಂಗ್ ನಡ್ಕೋತಾನ, ಅವ್ನ್ ನಡವಳಿಕೆ ಮೇಲೆ ಅವನ್ ಹೆಂಡತಿನ ಹೇಗ್ ನೋಡ್ಕೋತಾನೆ ಅನ್ನೋದು ಗೊತ್ತಾಗೋಗುತ್ತೆ. ಇವನು ನನ್ಗೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಕೇಳ್ದೆ ಕಣೋ. ಏನಿದ್ರೂನು ಕನಕ ನಮ್ಮಯ್ಯ ಹುಡುಗಿ, ಅರುಣ್ ಒಂದ್ ರೀತಿ ನಮ್ಗೆ ಸಂಬಂಧಿಕನೇ ಅಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆ ಮನುಷ್ಯನ್ಗೆ ನಮ್ಮೇಲಷ್ಟೇ ಕಣಪ್ಪ ಕೋಪ, ಅದನ್ ಬಿಟ್ರೆ ಕನಕನ್ನ ಚೆನ್ನಾಗಿ ನೋಡ್ಕೋತಾನೆ ಅಲ್ವಾ ಮೀನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ರೀ ಅಂತ ಮೀನಾ ತಡವರ್ಸ್ಕೊಂಡು ಹೇಳ್ತಾಳೆ. ಹೆಂಗೋ ಕಟ್ಕೊಂಡಿರೋ ಹೆಂಡ್ತಿನ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಲ್ಲರಿ ನಮ್ಮನೇಲೆ ರಾಶಿ ರಾಶಿ ಸಮಸ್ಯೆ ಬಿದ್ದಿದೆ, ಅದ್ರಲ್ಲಿ ಇವಳ ತಂಗಿ ಜೀವನ ಚೆನ್ನಾಗಿದ್ರೆಷ್ಟು ಬಿಟ್ರೆಷ್ಟು, ಮೊದ್ಲು ಇವ್ರಿಗೆ ಯಾವ ದುಡ್ಡನ್ನು ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಡಿ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನೀವು ಅಷ್ಟೊಂದ್ ಭಯ ಪಡ್ಬೇಡಿ, ನಾವು ಮಾವನ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ನೀವ್ ಕೇಳ್ತಾ ಇದೀರಾ ಅಂತ ಈ ದಾನ ಶೂರ ವೀರ ಕರ್ಣ ದುಡ್ಡನ್ ತೆಗೆದು ಕೊಟ್ಬಿಡ್ತಾರಲ್ಲಮ್ಮ, ಅದಕ್ಕೆ ಹೇಳ್ತಾ ಇರೋದು ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡೆ ಶಾಂತಿ, ಜೀವನ ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಜೀವನ ಮಾಡ್ಬೇಕು, ಯಾರ್ ಸಹಾಯನೂ ಇಲ್ದೆ ಯಾರು ಬದುಕಕ್ ಆಗೋದಿಲ್ಲ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದೌದು, ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮ್ಗೆ ಅವಾರ್ಡ್ ಕೊಡ್ಬೇಕು, ಏನು ದುಡ್ದು ದೊಡ್ಡದಾಗಿ ಕಟ್ಟೆ ಹಾಕ್ಬಿಟ್ಟಿದೀರಾ, ಅದನ್ನ ನಾವು ಬೇರೆಯವ್ರಿಗೆ ದಾನ ಮಾಡ್ಬೇಕು. ಇದೇ ಆಗೋಯ್ತು, ಕಂಡ್ಕಂಡವ್ರಿಗೆಲ್ಲ ಕೊಟ್ಕೊಂಡು ಬರೀ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದಾಯ್ತು ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾಳೆ. ಹೌದು, ನಿನ್ ಫ್ರೆಂಡ್ ಕೊಡೋದಕ್ಕೆ ದುಡ್ಡಿದ್ಯಾ ನಿನ್ ಹತ್ರ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯೋ ನಿನ್ ತರ ಎಲ್ಲ ಇಡೀ ಊರವ್ರ ಹತ್ರ ಹೋಗಿ ಸಾಲ ತಗೊಂಡ್ ಬರೋಷ್ಟು ಧೈರ್ಯ ನನ್ಗಿಲ್ಲಪ್ಪ. ಚೇತನ ಒಳ್ಳೆಯವನು, ಅವನ್ಗೆ ಆ ದೇವ್ರೇ ಹೆಲ್ಪ್ ಮಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಏನು ನೀನೇ ಸಾಲ ತಂದು ಕೊಡ್ತೀಯ ಅವ್ರಿಗೆ? ಇರೋ ಗಾಡಿಗೆ ಇನ್ನು ಡ್ಯೂ ಕಟ್ಟಕ್ಕೆ ಆಗ್ತಿಲ್ಲ ನಿನಗೆ, ಇದ್ರಲ್ಲಿ ಸಾಲ ಬೇರೆ ಕೊಡಿಸ್ತಾನಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕತ್ತೆ ಈ ರೀತಿ ಹೇಳ್ತಾ ಇದೀರಲ್ಲ, ನಮ್ ಮನೆಗೆ ಒಬ್ರು ಫೈನಾನ್ಷಿಯರ್ ಬಂದಿದ್ರಲ್ಲ, ನಿಮ್ಮ ದೊಡ್ಡ ಮಗ ಸಾಲ ತಗೊಂಡಿದಾರಲ್ಲ, ಆ ಫೈನಾನ್ಷಿಯರು ಸಹ ಇವ್ರಿಗೆ ಚೆನ್ನಾಗ್ ಗೊತ್ತಿರೋರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿ ಭಯದಿಂದ ಒದ್ದಾಡ್ತಿರ್ತಾಳೆ. ಏನೇ ನೀನ ಮನೋಜ ಸಾಲ ತಗೊಂಡಿದ್ದಾನೆ ಅಂತ ಬೇಕು ಅಂತ ಹೇಳ್ತಾ ಇದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ನಾನೇನು ನಿಮ್ ಬಗ್ಗೆ ಸುಮ್ನೆ ಮಾತಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅದ್ರಲ್ಲೂ ನನ್ ಗಂಡ ಯಾವತ್ತು ಯಾರ ಹತ್ರನೂ ಹೋಗಿ ಸುಮ್ನೆ ಸಾಲ ತರೋದಿಲ್ಲ, ಅವರಿಂದ ಕಟ್ಟಕ್ಕಾದ್ರೆ ಮಾತ್ರ ಅವ್ರು ಸಾಲ ತಗೋತಾರೆ, ತುಂಬಾ ಕಷ್ಟಪಟ್ಟು ದುಡಿತಾರೆ ಅಂತ ಮೀನಾ ಹೇಳ್ತಾಳೆ. ನೋಡ್ದೇನ್ರಿ ಹೆಂಗ್ ಮಾತಾಡ್ತಾಳೆ ಇವಳು, ಸ್ವಲ್ಪನಾದ್ರೆ ನನ್ಗೆ ಮರ್ಯಾದೆ ಕೊಡ್ತಾಳ ನೋಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏಯ್ ನಿನಗೆ ಮರ್ಯಾದೆ ಕೊಡ್ಬೇಕು ಅಂದ್ರೆ ಅದಕ್ ತಕ್ಕಂತೆ ನೀನು ನಡ್ಕೋಬೇಕು ತಾನೆ, ಅದಾದ್ರೇನು ಅವ್ರ ತಾಳ್ಮೆಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ನೀನೇನಾದ್ರೂ ಅವಳಿಗೆ ಬೈದ್ರೆ ಅವಳು ಸೈಲೆಂಟ್ ಆಗೇ ಇರ್ತಾಳೆ, ಆದ್ರೆ ಅವಳ ಗಂಡನ್ ಬಗ್ಗೆ ಮಾತಾಡಿದ್ರೆ ಅವಳು ಯಾವತ್ತು ಸುಮ್ನೆ ಇರೋಳಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು, ಇವಳು ಯಾಕೆ ಆ ಫೈನಾನ್ಷಿಯರ್ ಬಗ್ಗೆ ಮಾತಾಡ್ತಿದ್ದಾಳೆ, ನಾವು ಸಾಲ ತಗೊಂಡಿರೋದ್ರ ಬಗ್ಗೆ ಇವಳಿಗೆ ಏನಾದ್ರು ಗೊತ್ತಾಗೋಯ್ತಾ ಅಂತ ಶಾಂತಿ ಮನ್ಸಲ್ಲಿ ಅನ್ಕೊಂಡು ಭಯ ಪಡ್ತಿರ್ತಾಳೆ. ಅಯ್ಯೋ ಏನೋ ಮಾಡ್ಕೊಳ್ಳಿ ಬಿಡಿ, ಈ ಮನೇಲಿ ನಾವ್ ಹೇಳ್ದಂಗ್ ಯಾರ್ ಕೇಳ್ತಾರೆ, ನಿಮ್ಗೆ ಏನೇನ್ ಬೇಕೋ ಹಂಗ್ ಮಾಡ್ಕೊಳ್ಳಿ, ಆದ್ರೆ ದುಡ್ಡು ಕೇಳ್ಕೊಂಡು ನನ್ನ ಹತ್ರ ಯಾರು ಬರ್ಬೇಡಿ ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ರಂಗನಾಥ್ ಅವರು ಸಹ ಅಲ್ಲಿಂದ ಹೋದಾಗ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಮಾತಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತಾರೆ. ಇವ್ರಿಬ್ರು ಈ ರೀತಿ ಇರೋದನ್ನ ನೋಡಿ ಅವರು ವಾಪಸ್ ಹೋಗ್ತಿರ್ತಾರೆ.
ಆಗ ಮೀನಾ ರಂಗನಾಥ್ ಅವ್ರನ್ನ ನೋಡಿ ರೀ ಮಾವ ಅಂತ ಹೇಳ್ತಾಳೆ. ಅಯ್ಯಯ್ಯೋ ಅಪ್ಪಯ್ಯ ಬಂದ್ಬಿಟ್ರ ಅಂತ ಸೂರ್ಯ ಎದ್ನ ಬಿದ್ನ ಅಂತ ಎದ್ ಕೂತ್ಕೋತಾನೆ. ಆಗ ರಂಗನಾಥ್ ಅವರು ವಾಪಸ್ ರೂಮ್ಗೆ ಹೋಗ್ಬೇಕಾದ್ರೆ ಮಾವ ಏನಾದ್ರೂ ಬೇಕಿತ್ತಾ ಅಂತ ಮೀನಾ ಕೇಳ್ತಾಳೆ. ಯಾಕಪ್ಪಯ್ಯ ನಿದ್ದೆ ಬರ್ಲಿಲ್ವಾ ಅಂತ ಸೂರ್ಯ ಕೇಳಿದಾಗ ಇಲ್ಲ ಕಣ, ಬಿಸ್ನೀರ್ ಕುಡಿಯೋಣ ಅಂತ ಬಂದೆ, ಬಿಡು ಪರವಾಗಿಲ್ಲ ನಾನು ಆಮೇಲೆ ತಗೋತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಪರವಾಗಿಲ್ಲ ಮಾವ ನಾನ್ ಎತ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ದಾಗ ಸರಿ ಆಯ್ತಮ್ಮ ಅಂತ ಹೇಳಿ ರಂಗನಾಥ್ ಅವರು ರೂಮ್ಗೆ ಹೋಗ್ತಾರೆ. ರೀ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರು ನೀ ನನ್ ಮಾತೇ ಕೇಳೋದಿಲ್ಲ ಅಲ್ವಾ ಅಂತ ಮೀನಾ ಸೂರ್ಯನ್ಗೆ ಬೈತಿರ್ತಾಳೆ. ಈ ಕಡೆ ರಂಗನಾಥ್ ಅವರು ಮೀನಾ ಸೂರ್ಯ ಇಬ್ರು ಒಟ್ಟಿಗೆ ಸಂತೋಷವಾಗಿರೋದಿಕ್ಕೆ ತುಂಬಾ ಅಡೆತಡೆಗಳಾಗ್ತಿದ್ಯಲ್ಲ, ಏನ್ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಕ್ರಿಶ್ ಮೀನನ್ನ ಹೆಸರನ್ನೇ ಕನ್ವರ್ಸ್ಕೊಂಡು ಜ್ವರದಲ್ಲಿ ಒದ್ದಾಡ್ತಿರ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ರೋಹಿಣಿ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾಳೆ. ಆಗ ಪ್ರಮೀಳಾ ಅವರು ಯಾವ್ದಕ್ಕೂ ಈ ಮಾತನ್ನ ಒಂದ್ಸಲಿ ಮೀನಿನ ಹತ್ರ ಹೇಳು, ಅವಳು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಅವಳು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಹಾಗೆ ಹಂಗೆ ಮಾತ್ರೆ ಕೊಡೋದಿಕ್ಕೆ ಅಂತ ರೋಹಿಣಿ ಹೋಗ್ಬೇಕಾದ್ರೆ ಕ್ರಿಶ್ ಮೀನಾ ಮತ್ತೆ ಸೂರ್ಯನ ಹೆಸರನ್ನ ಕನ್ವರಿಸ್ತಾ ಯಾವಾಗ ಬಂದು ನನ್ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿರ್ತಾನೆ. ಈ ಕಡೆ ರಂಗನಾಥ್ ಅವರು ಬೆಳಿಗ್ಗೆನೆ ಎಲ್ರನ್ನು ಮಾತಾಡೋದಿಕ್ಕೆ ಅಂತ ಕರ್ಸಿ ಸೂರ್ಯ ಮೀನಾ ಇಬ್ರು ಆಚೆ ಮಲಗ್ತಿದ್ದಾರೆ. ಈಗ ಮನೋಜ ಒಂಟಿಯಾಗ್ತಾನೆ ಇರೋದು, ಅದಕ್ಕೆ ಇನ್ಮೇಲೆ ಮನೋಜನ್ ರೂಮ್ ಅಲ್ಲೇ ಸೂರ್ಯ ಮೀನಾ ಇಬ್ರು ಮಲಗ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನನ್ಗೆ ಖುಷಿ ಆದ್ರೆ ಮನೋಜ ಮತ್ತೆ ಶಾಂತಿಗೆ ಬೇಜಾರಾಗತ್ತೆ. ಅಮ್ಮ ಏನಮ್ಮ ಇದು, ನಾನ್ ರೂಮ್ ನೆಲ್ಲ ಕೊಡಕ್ ಆಗೋದಿಲ್ಲಮ್ಮ, ನನ್ಗೆ ರೂಮ್ ಬೇಕೇ ಬೇಕು ಅಂತ ಮನೋಜ ಹಠ ಮಾಡ್ತಾನೆ. ರೀ ಏನ್ರಿ ಏನಂತ ಮಾತಾಡ್ತಿದ್ದೀರಾ, ಈ ಮನೇಲಿ ದೊಡ್ಡ ಮಗ ಅವನು ಯಾಕೆ ಹಾಲಲ್ಲಿ ಮಲ್ಕೋಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ನೋಡೆ ಇಷ್ಟು ದಿವ್ಸ ನಿನ್ ಮಗ ಮತ್ತೆ ಸೊಸೆ ಇಬ್ರು ಹಾಲಲ್ಲಿ ಮಲ್ಕೊಂಡಿದ್ರಲ್ಲ, ಅದ್ರಿಂದ ನಿನ್ಗೇನು ಅನ್ನಿಸ್ತಿಲ್ವೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅದು ಅವ್ರ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ, ಆದ್ರೆ ಮನೋಜ ಯಾಕೆ ರೂಮ್ ಬಿಟ್ಕೊಡ್ಬೇಕು, ಅದೆಲ್ಲ ಆಗೋದಿಲ್ಲ, ಅವನು ಓದಿರೋನು, ಅವನ್ ಅಲ್ಲೇ ಇರ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಏಯ್ ಏಕೆ ಏನೇ ಆಗಿದೆ ನಿನ್ಗೆ, ಓದಿರೋನ ಇದ್ರೆ ಹಾಲಲ್ಲಿ ಮಲ್ಕೊಂಡ್ರೆ ಇದ್ದೇ ಬರೋದಿಲ್ವಾ, ಮನೋಜ ಒಂಟಿಯಾಗ್ತಾನೆ ಇರೋದು, ಅವ್ನ್ ಯಾಕೆ ಸಪರೇಟ್ ರೂಮು, ಬಂದು ಹಾಲಲ್ಲಿ ಮಲ್ಕೊಳ್ಳಿ, ಸೂರ್ಯ ಮತ್ತೆ ಮೀನಾ ಇಬ್ರು ರೂಮಲ್ಲಿ ಮಲ್ಕೊಳ್ಳಿ ಅಂತ ರಂಗನಾಥ್ ಅವ್ರು ತೀರ್ಪು ಕೊಡ್ತಾರೆ. ಏಯ್ ಏನೇ ಇದು, ಇದೆಲ್ಲ ನಿನ್ನ ಐಡಿಯಾನಾ, ನೀನೇನೆ ಅವ್ರಿಗೆಲ್ಲ ಹೇಳ್ಕೊಟ್ಟಿರೋದು ಅಂತ ಶಾಂತಿ ಮೀನನ್ನ ಕೇಳಿದಾಗ ನೋಡಿ ಅವಳು ಈ ತರದ್ದೆಲ್ಲ ಮಾಡೋಂತವಳಲ್ಲ ಅಂತ ಸೂರ್ಯ ಹೇಳ್ತಾನೆ. ಅತ್ತೆ ನಾ ಏನು ಮಾವನ ಹತ್ರ ಹೇಳಿಲ್ಲ ಅಂತ ಮೀನಾ ಹೇಳಿದಾಗ ನೋಡೆ ಇದು ನನ್ ತೀರ್ಮಾನ, ಇಷ್ಟು ದಿವ್ಸ ಅವರು ರೂಮ್ ಕಟ್ಬೇಕು ಅಂತ ದುಡ್ಡನ್ನ ಕೂಡಾಕ್ತಾ ಇದ್ರು, ಈಗ ಏನೋ ಒಂದ್ ಎಮರ್ಜೆನ್ಸಿ ಅದು ಇದು ಅಂತ ಹೇಳಿ ಎಲ್ಲ ಖರ್ಚಾಗಿ ಅದು ಮುಂದಕ್ಕೆ ಹೋಗ್ತಾ ಇದೆ, ಎಷ್ಟು ದಿವ್ಸ ಅಂತ ಅವರು ಹಾಲಲ್ಲೇ ಇರ್ಬೇಕು ಅಂತ ರಂಗನಾಥ್ ಅವ್ರು ಹೇಳಿದಾಗ ಇರ್ಲಿ ಬಿಡು ಅಪ್ಪಯ್ಯ ನಮ್ಗೇನ್ ತೊಂದ್ರೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀ ಸುಮ್ನೆ ಇರೋ, ಮನೋಜ ನೀನ್ ಬಂದು ಆಚೆಗ್ ಮಲ್ಕೋ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪಯ್ಯ ಹೋಗ್ಲಿ ಬಿಡು ಅಂತ ಸೂರ್ಯ ಹೇಳ್ತಾನೆ. ಅಪ್ಪ ನನ್ನಿಂದ ಆಚೆ ಮಲ್ಗಕ್ ಆಗೋದಿಲ್ಲ ಅಂತ ಮನೋಜ್ ಖಂಡಿತವಾಗಿ ಹೇಳ್ತಾನೆ. ರೀ ನಾಳೆ ಮನೋಜನ್ಗೆ ಮದ್ವೆ ಆಯ್ತು ಅಂದ್ರೆ ಗಂಡ ಹೆಂಡತಿ ಇಬ್ರು ಹಾಲಲ್ಲಿ ಮಲ್ಕೊಳಕ್ಕಾಗತ್ತಾ ಅಂತ ಶಾಂತಿ ಕೇಳ್ತಾಳೆ. ಸೂರ್ಯ ಮೀನಾನು ಗಂಡ ಹೆಂಡತಿನೇ ತಾನೆ, ಅವ್ರ ಇಷ್ಟ ದಿವ್ಸ ಹಾಲಲ್ಲಿ ಮಲ್ಬೇಕಾದ್ರೆ ನಿನ್ಗೇನು ಅನ್ನಿಸ್ಲಿಲ್ವೇನೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಆಗ ಶಾಂತಿ ಮತ್ತೆ ಮನೋಜ ಎಷ್ಟೇ ಕೇಳ್ಕೊಂಡ್ರು ರಂಗನಾಥ್ ಅವರು ಅವ್ರ ಮಾತ್ಗೆ ಕಿವಿ ಕೊಡದೆ ತಾನ್ ಹೇಳಿದ್ದೆ ತೀರ್ಮಾನ ಅಂತ ಹೇಳಿ ಮನೋಜನ್ಗೆ ರೂಮ್ ಬಿಟ್ಕೊಡೋದಕ್ಕೆ ಹೇಳ್ತಾರೆ. ಇದಕ್ಕೆ ರವಿ ಕೂಡ ಓಕೆ ಅಂತ ಹೇಳ್ತಾನೆ. ಆಗ ಸೂರ್ಯ ಮೀನಾ ಇದಕ್ಕೆ ಬೇಡ ಅಂತ ಹೇಳ್ಬೇಕಾದ್ರೆ ನೋಡಿ ನನ್ ಮೇಲೆ ಇಬ್ರು ಮರ್ಯಾದೆ ಇಟ್ಕೊಂಡಿದ್ರೆ ಇದಕ್ ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿ ರಂಗನಾಥ್ ಅವರು ಸೂರ್ಯ ಮತ್ತೆ ಮೀನನ್ನ ಒಪ್ಪಿಸ್ತಾರೆ. ಹಾಗೆ ರಂಗನಾಥ್ ಅವರು ಅಲ್ಲಿಂದ ಎದ್ದೋದ್ಮೇಲೆ ನೋಡ್ದೇನೆ ನಂಗ್ಲಿ ಏನೇ ನಿನ್ ಆಟ, ಮನೆಗ್ ಬಂದಿರೋ ಇಬ್ರು ಸೊಸೆದಿರ್ನು ಓಡಿಸ್ಬಿಟ್ಟೆ, ಆಹಾ ನಂಗ್ಲಿ ಏನೇ ನಿಂದು ರಾಶಿ, ದರಿದ್ರದ ರಾಶಿ ಕಣೆ ನಿಂದು, ಮನೆಗ್ ಬಂದಿರೋ ಇಬ್ರು ಸೊಸೆದಿರ್ನು ಓಡಿಸ್ಬಿಟ್ಟೆ, ಈಗ ನನ್ ಮಗನ ರೂಮಿಂದ ಆಚೆಗೆ ಹಾಕಿಸ್ತಿದ್ಯಾ, ಇನ್ನು ನೆಕ್ಸ್ಟ್ ಯಾರನ್ನಮ್ಮ ಕಳಿಸ್ತೀಯ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ ಇನ್ಯಾರನ್ನ, ನಿಮ್ಮನ್ನ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.